ಸಾಯಂಕಾಲ ಪಿಂಕಿ ನರಿ ಸಿಂಹದ ಗುಹೆ ಒಳಗಡೆ ಹೋಗಿ ಮಾತಾಡಕ್ ಶುರು ಮಾಡುತ್ತೆ. ಸಿಂಹ ಮಹಾರಾಜ, ಕಾಡಿನ ಜವಾಬ್ದಾರಿ ನೀವ್ ಯಾವಾಗಿಂದ ತಗೊಂಡಿದ್ದೀರೋ ಆವಾಗಿಂದ ಜಂತುಗಳೆಲ್ಲ ತುಂಬಾ ಸಂತೋಷವಾಗಿದೆ. ನಾನು ನಿಮ್ ತರಾನೇ ತುಂಬಾ ಬುದ್ಧಿವಂತೆ ಆಗ್ಬೇಕು. ಅದ್ರಿಂದ ನಾನ್ ನಿಮ್ಮ ನೌಕರಿಯಾಗಿರ್ಬೇಕು ಅನ್ಕೊಂಡಿದೀನಿ. ಮತ್ತೆ ನಿಮಗೆ ಸೇವೆ ಮಾಡ್ಕೊಳ್ಳುವ ಒಂದು ಚಾನ್ಸ್ ಕೊಡಿ. ಅರೆ ವಾ, ನೀನಂತೂ ಒಳ್ಳೆ ಮಾತು ಹೇಳಿದ್ದೀಯಾ. ನಿನ್ನನ್ನು ನಾನು ಕೆಲ್ಸಕ್ಕೆ ಇಟ್ಕೊಳ್ತೀನಿ, ಆಯ್ತಾ? ಅವತ್ತಿಂದ ಪಿಂಕಿ ನರಿ ಸಿಂಹದ ಜೊತೆನೆ ಇರಕ್ ಶುರು ಮಾಡುತ್ತೆ. ಮತ್ತೆ ದಿನೇ ಅದ್ ಮಾಡುವ ತಪ್ಪುಗೆ ಅದನ್ನ ಹೊಗಳ್ತಾ ಇರುತ್ತೆ. ಒಂದಿನ ಸಾಯಂಕಾಲ ನರಿ ಅದನ್ನ ಹೊಗಳ್ತಾ ಈಗಂತ ಹೇಳುತ್ತೆ. ಸಿಂಹ ಮಹಾರಾಜ, ಹಿಮಾಲಯ ಪರ್ವತದ ಮೇಲೆ ಒಂದು ಡ್ರ್ಯಾಗನ್ ಫ್ರೂಟ್ ಬೆಳೆಯುತ್ತೆ. ಅದನ್ನ ಯಾವ ಜಂತು ತಿನ್ನುತ್ತೋ ಆ ಜಂತು ಇರೋದ್ರಲ್ಲೇ ತುಂಬಾ ಶಕ್ತಿವಂತ ಮತ್ತು ಬಲವಂತ ಆಗುತ್ತೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ಆ ಡ್ರ್ಯಾಗನ್ ಫ್ರೂಟ್ನ ನನಗೆ ನೀನ್ ತಂದ್ಕೊಡ್ಬೇಕೀಗ. ಸಿಂಹ ಮಹಾರಾಜ, ಆ ಹಣ್ಣು ಬರೀ ಹಿಮಾಲಯ ಪರ್ವತದಲ್ಲಿ ಮಾತ್ರ ಬೆಳೆಯುತ್ತೆ. ಅದು ತುಂಬಾ ದೊಡ್ಡದಾಗಿರುತ್ತೆ. ಅದರಿಂದ ಅದನ್ನ ಯಾವ್ದಾದ್ರೂ ಹದ್ದು ಮಾತ್ರನೇ ತರಕ್ಕಾಗುತ್ತೆ. ಮತ್ತೆ ಇನ್ನೊಂದು ವಿಷಯ, ಆ ಹಣ್ಣನ್ನ ಪೂರ್ತಿಯಾಗಿ ನೀವು ತಿಂದ್ರೆ ಮಾತ್ರನೇ ಶಾಶ್ವತವಾಗಿ ಬುದ್ಧಿವಂತೆ ಮತ್ತು ಶಕ್ತಿಶಾಲಿ ಆಗ್ತೀರಾ. ಆದ್ರೆ ಸ್ವಲ್ಪ ಕೂಡ ಬೇರೆ ಯಾವ್ದಾದ್ರೂ ಜಂತು ತಿನ್ಬಿಟ್ರೆ ಅದನ್ನ ನೀವು ತಿಂದ್ರೂ ಕೂಡ ಉಪಯೋಗ ಇಲ್ಲದೆ ಹೋಗ್ಬಿಡುತ್ತೆ. ಸರಿ, ಹಾಗಾದ್ರೆ ನಾನು ಗೋಲ್ಡಿ ಹದ್ದತ್ರ ಈಗ್ಲೇ ಅದನ್ನ ತರಕ್ಕೆ ಹೇಳ್ತೀನಿ. ತಕ್ಷಣ ಸಿಂಹ ಮಹಾರಾಜ ಗೋಲ್ಡಿನ ಕರೆದು ಡ್ರ್ಯಾಗನ್ ಫ್ರೂಟ್ ತರಕ್ಕೆ ಕಳ್ಸತ್ತೆ. 2 ದಿನದೊಳಗಡೆ ಗೋಲ್ಡಿ ಹೋಗಿ ಡ್ರ್ಯಾಗನ್ ಫ್ರೂಟ್ ತರುತ್ತೆ. ಇದನ್ನ ನಾನೀಗ ತಿಂತೀನಿ, ಮತ್ತೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಪ್ರಾಣಿ ಆಗೋಗ್ತೀನಿ. ಸಿಂಹ ಮಹಾರಾಜ ಡ್ರ್ಯಾಗನ್ ಫ್ರೂಟ್ ನ ತಿನ್ನೋಣ ಅಂತ ಹೋಗ್ತಾನೆ. ಆಗ ತಕ್ಷಣ ನರಿ ಅದನ್ನ ಎತ್ಕೊಂಡು ಓಡೋಗ್ಬಿಡುತ್ತೆ. ನಿಲ್ಲು! ಸಿಂಹ ಮಹಾರಾಜ ಹಿಂದೆ ಓಡ್ತಾನೆ, ಆದ್ರೆ ಅದು ಗಿಡಗಳ ಒಳಗಡೆ ಓಡೋಗ್ಬಿಡುತ್ತೆ. ಸಿಂಹ ಮಹಾರಾಜ ಕೂಡ ಒಳಗಡೆ ಹೋಗ್ತಾನೆ, ಆದ್ರೆ ಅದೇ ಸಮಯ ನೋಡ್ಕೊಂಡು ನರಿ ಅವನ ಹತ್ರದಿಂದ ತಪ್ಸ್ಕೊಂಡು ಓಡೋಗ್ಬಿಡುತ್ತೆ. ಪಿಂಕಿ ನರಿನ ಎಷ್ಟು ಹುಡುಕಿದ್ರು ಸಿಕ್ಕೇ ಇಲ್ಲ.